ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಮನೆಯೊಂದು ಮೂರು ಬಾಗಿಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಮನೆಯೊಂದು ಮೂರು ಬಾಗಿಲು. ಬಿಜೆಪಿ ಈಗ ಅಕ್ಷರಶಃ ಮನೆಯೊಂದು ಮೂರು ಬಾಗಿಲಾಗಿದೆ. ಕಾರಣ ಏನಂತಂದ್ರೆ ಇಲ್ಲಿ ನಾಯಕತ್ವದ ಸಮಸ್ಯೆ. ಒಂದ್ ಕಡೆಯಲ್ಲಿ ಈಶ್ವರಪ್ಪ, ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ನಾಯಕತ್ವಕ್ಕಾಗಿ ಪರದಾಡುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೂತಿರುವಂತಹ ವಿಜೇಂದ್ರ ಅವರಿಗೆ ತಮ್ಮ ನಾಯಕತ್ವದ ಕುರ್ಚಿ ಯಾವಾಗ ಕಳಚಿ ಬೀಳುತ್ತೆ ಅನ್ನುವಂತ ಆತಂಕ ಶುರುವಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ನಾಯಕರಲ್ಲಿ ಯಡಿಯೂರಪ್ಪನವರ ಅಧಿಕಾರದ ಪತನದ ನಂತರ ನಾಯಕತ್ವದ ಸಮಸ್ಯೆ ಬಹಳ ಯಥೇಚ್ಛವಾಗಿ ಕಾಣಿಸ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರು ಇದ್ರೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಹೋಗುವಂತಹ ನಾಯಕತ್ವದ ಗುಣ ಬಹುತೇಕ ನಾಯಕರಲ್ಲಿ ಇಲ್ಲದಾಗಿದೆ. ಹಿರಿಯ ನಾಯಕರಾಗಿರುವಂತಹ ಯತ್ನಾಳ್ ಅವರು ಇರ್ಬೋದು, ಕೆ ಎಸ್ ಈಶ್ವರಪ್ಪನವರು ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು. ಸೊ ಇಂಥ ಬಹಳಷ್ಟು ನಾಯಕರು ಇದ್ರೂ ಕೂಡ ಅವರ ಮುಂದಾಳತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಬಿಜೆಪಿಯಲ್ಲಿಯೇ ಒಂದು ಬಣ ಸಿದ್ಧರಿಲ್ಲ. ಸೊ ಹಾಗಾಗಿ ಈಶ್ವರಪ್ಪನವರು ಬಿಜೆಪಿಯ ಪಕ್ಷದಿಂದ ಒಂದು ಹೆಜ್ಜೆ ಆಚೆ ಇಟ್ಟು ರಾಜಕಾರಣವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಅವರು ಬಿಜೆಪಿಯಲ್ಲೇ ಇದ್ದು ಕೂಡ ಬಿಜೆಪಿ ನಾಯಕರ ವಿರುದ್ಧವಾಗಿ ಬಹಿರಂಗವಾಗಿ ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆಯಲ್ಲಿ ತಾವು ರಾಜ್ಯಾಧ್ಯಕ್ಷರು ಅಂತ ಹೇಳಿಕೊಂಡು ವಿಜೇಂದ್ರ ಅವರು ತಮ್ಮದೇ ರೀತಿಯಲ್ಲಿ ರಾಜಕಾರಣವನ್ನ ಮಾಡ್ತಾ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ತಮ್ಮದೇ ಒಂದು ಬಣವನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತ ಪ್ರಕ್ರಿಯೆ ಮತ್ತೊಂದು ಕಡೆ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಡೀ ಬಿಜೆಪಿ ಈಗ ಮನೆಯೊಂದು ಮೂರು ಬಾಗಿಲು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬಿಜೆಪಿಯಲ್ಲಿ ನಾಯಕತ್ವದ ಸಮಸ್ಯೆ. ವಿಜಯೇಂದ್ರಗೆ ಎಲ್ಲೆಡೆ ಅಡ್ಡಗಾಲು. ಕೇಂದ್ರದ ನಾಯಕರ ಮೊರೆ ಹೋದ ಬಿವೈ ವಿಜಯೇಂದ್ರ. ಬಸವನಗೌಡ ಯತ್ನಾಳ್ ಈಶ್ವರಪ್ಪಗೆ ಕಡಿವಾಣ. ವಕ್ಫ್ ಹಗರಣದ ವಿರುದ್ಧ ಪರ್ಯಾಯ ಹೋರಾಟ. ಬಿಜೆಪಿಯಲ್ಲಿ ಬೇರೆ ಬೇರೆ ನಾಯಕರು ಇರಬಹುದು, ಜಗದೀಶ್ ಶೆಟ್ಟರ್ ಅವರಾಗ್ಲಿ ಅಥವಾ ಸಿ.ಟಿ. ರವಿ ಅವರಾಗ್ಲಿ ಅಥವಾ ಜೀವರಾಜ್ ಅವರಾಗ್ಲಿ, ಸುನಿಲ್ ಕುಮಾರ್ ಅವರಾಗ್ಲಿ ಅಥವಾ ಹಿಂದಿನ ರಾಜ್ಯಾಧ್ಯಕ್ಷರಾದಂತ ನಳಿನ್ ಕುಮಾರ್ ಕಟೀಲ್ ಅವರಾಗ್ಲಿ, ಶೋಭಾ ಕರಂದ್ಲಾಜೆ ಅವರಾಗ್ಲಿ, ಇವ್ರು ಯಾರಿಗೂ ಕೂಡ ನಾಯಕತ್ವವನ್ನ ಕೊಡ್ಲಿಕ್ಕೆ ವಿಜಯೇಂದ್ರ ಅವರು ಸಿದ್ಧರಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅಥವಾ ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರವ್ರದೇ ಯಾವುದೋ ಒಂದು ಬಣವನ್ನ ಕಟ್ಕೊಂಡು ಬಿಜೆಪಿಯಲ್ಲಿ ನಾವು ನಾಯಕರು ಅಂತ ಹೇಳ್ಕೊಂಡು ಓಡಾಡುವಂತ ಪ್ರಕ್ರಿಯೆ ಒಂದು ಭಾಗ ಆಗಿರುವಂತದ್ದು. ಆದ್ರೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸರ್ಕಾರದ ವಿರುದ್ಧ ನಿಜವಾದ ಪ್ರತಿಪಕ್ಷವಾಗಿ ನಡೆದುಕೊಳ್ಳುವಂತ ಕ್ರಿಯೆ ಏನಿದೆ ಅಥವಾ ಪ್ರಕ್ರಿಯೆ ಏನಿದೆ ಇದನ್ನ ಮಾಡಲಿಕ್ಕೆ ಯಾರು ಕೂಡ ಸಿದ್ಧರಾಗ್ತಾ ಇಲ್ಲ. ಎಲ್ಲರಿಗೂ ಕೂಡ ಅಧಿಕಾರ ಬೇಕು, ಆದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಮನೋಸ್ಥಿತಿ ಬಿಜೆಪಿ ನಾಯಕರು ಇಲ್ಲದಾಗಿದೆ. ಬಿಜೆಪಿ ನಾಯಕರಲ್ಲಿ ನಾಯಕತ್ವದ ಹಪಹಪಿ ಇದೆಯೇ ಹೊರತು ಜನರ ನಾಯಕನಾಗಿ ಬೆಳೀಬೇಕು ಅಥವಾ ಜನರ ಸಮಸ್ಯೆಗಳನ್ನ ಪರಿಹರಿಸ್ತಾ ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ನಾಯಕರಾಗಬೇಕು ಅಂತ ಮನೋಸ್ಥಿತಿ ಇರುವಂತವರು ಬಹಳಷ್ಟು ಕಡಿಮೆ ಆಗಿದ್ದಾರೆ. ಯಡಿಯೂರಪ್ಪನವರು ಆ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಜನರ ಸಮಸ್ಯೆಗಳನ್ನ ಆಲಿಸ್ತಾನೆ ಎಲ್ಲ ಸಮುದಾಯದ ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಯಡಿಯೂರಪ್ಪನವರ ನಂತರ ನಾನೇ ಉತ್ತರಾಧಿಕಾರಿ ಅಂತ ಹೇಳಿ ಬಂದಂತ ವಿಜೇಂದ್ರ ಅವರು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಕೇವಲ ಒಂದು ಬಣ ಅಂದ್ರೆ ತಮಗೆ ಆಪ್ತರಾದಂತವರನ್ನ ಅಥವಾ ತಮಗೆ ಜೈ ಅಂತ ಹೇಳಿ ಬರುವಂತ ನಾಯಕರನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತ ಕೆಲಸವನ್ನ ಬಿವೈ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಸ್ವತಃ ಬಿಜೆಪಿಯ ನಾಯಕರೇ ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾವು ನಾಯಕರಾಗಬೇಕು, ವಿಜೇಂದ್ರ ಅವರು ಜನರ ಸಮಸ್ಯೆಗಳನ್ನ ಎತ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ, ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ವಕ್ಫ್ ಹಗರಣವನ್ನ ತಮ್ಮ ನೇತೃತ್ವದಲ್ಲಿ ಹೋರಾಟವನ್ನ ಕೈಗೆತ್ಕೊಳ್ತಿದ್ದೀವಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಈಶ್ವರಪ್ಪನವರು ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮುಸ್ಲಿಂ ಸಮುದಾಯದ ವಿರುದ್ಧ ಕೆಂಡ ಕಾರ್ತಾರೆ. ಆದ್ರೆ ಈ ತರದ ಈ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಲ್ಲಿ ಮಾತನಾಡುವಂತ ಪ್ರಕ್ರಿಯೆ ನಾಯಕತ್ವವನ್ನ ಬಿಜೆಪಿಯಲ್ಲಿ ಹಾಳು ಮಾಡ್ತಾ ಇರುವಂತದ್ದು ಬಹಿರಂಗವಾಗಿ ಗೋಚರಿಸ್ತಾ ಇದೆ. ಬಿಜೆಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಈಗ ಆಲ್ರೆಡಿ ಏನು ನೇಪಥ್ಯಕ್ಕೆ ಸರಿಯುವಂತಹದ್ದು, ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ ನೇಪಥ್ಯಕ್ಕೆ ಸರಿಯುವಂತ ಕೆಲಸ ಒಂದಾಗ್ತಾ ಇರುವಂತದ್ದು. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಆಯ್ಕೆ ಆಗಿದ್ರು ಕೂಡ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದನದಲ್ಲೂ ಕೂಡ ಅಧ್ಯಯನ ಮಾಡಿಕೊಂಡು ಬಂದು ಸದನದಲ್ಲಿ ಜನರ ಧ್ವನಿಯಾಗಿ ಕೆಲಸ ಮಾಡುವಂತ ಪ್ರಕ್ರಿಯೆಯನ್ನ ಅಶೋಕ್ ಅವರು ಕೂಡ ಮಾಡ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ
ಸದನದಲ್ಲಿ ಚಳಿಗಾಲದ ಅಧಿವೇಶನ ಬಂತು, ಉತ್ತರ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಅಥವಾ ಹೈದರಾಬಾದ್ ಕರ್ನಾಟಕದ ಸಮಸ್ಯೆಗಳು, ಸಾವಿರಾರು ಸಮಸ್ಯೆಗಳಿದ್ದಾವೆ, ಅವುಗಳಿಗೆ ಧ್ವನಿಯಾಗುವಂತ ನಾಯಕರು ಬಿಜೆಪಿಯಲ್ಲಿ ಇಲ್ಲದಾಗಿದೆ ಅನ್ನುವಂತ ಕೊರಗನ್ನ ಸ್ವತಃ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರೇ ಹೇಳ್ತಾರೆ. ಸೊ ಹಾಗಾದ್ರೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿ ಬಿಜೆಪಿ ಏನ್ ಮಾಡ್ತಾ ಇದೆ ಅಂತ ನೋಡಿದ್ರೆ, ವೈಯಕ್ತಿಕ ರಾಜಕಾರಣ ಅಥವಾ ಸ್ವಾರ್ಥ ರಾಜಕಾರಣ ಅಥವಾ ಕುಟುಂಬ ರಾಜಕಾರಣದ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಮುಳುಗು ಹೋಗಿದ್ದಾರೆ. ಈಶ್ವರಪ್ಪನವರಿಗೆ ತಮ್ಮ ಮಗ ಕಾಂತೇಶ್ ಅವರಿಗೆ ಅಧಿಕಾರವನ್ನು ಕೊಡಿಸಬೇಕು ಅನ್ನುವಂಥದ್ದು ಹಪಾಪಿ, ವಿಜೇಂದ್ರ ಅವರಿಗೆ ಹೇಗಾದ್ರೂ ಮಾಡಿ ನಾನೇ ಈ ಮತ್ತೆ ಅಧ್ಯಕ್ಷನಾಗಿ ಮುಂದುವರಿಬೇಕು ಅಥವಾ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಬಿಂಬಿಸ್ಕೊಳ್ಬೇಕು, ನಾನೇ ಬಿಜೆಪಿಯ ಅಧಿಪತಿ ಅನ್ನುವಂಥದ್ದನ್ನ ಹೇಳ್ಕೊಳ್ಬೇಕು. ಸೊ ಈ ತರದ ಹಪಹಪಿಗಳು ಶುರುವಾಗಿರುವಂಥದ್ದು. ಯತ್ನಾಳ್ ಅವರಿಗೆ ತಾವು ನಾಯಕತ್ವವನ್ನು ವಹಿಸ್ಕೊಳ್ಬೇಕು, ನಾನು ಸೀನಿಯರ್ ಲೀಡರ್ ಇದ್ದೀನಿ, ಸೊ ನನ್ನ ನೇತೃತ್ವದಲ್ಲೇ ಪಕ್ಷ ನಡೆಯಬೇಕು ಅನ್ನುವಂಥ ಅಧಿಕಾರದ ಲಾಲಸೆ ಹಪಾಪಿ ಅವರದ್ದು. ಉಳಿದ ನಾಯಕರು ಈ ಮೂವರು ನಾಯಕರ ಜೊತೆನಲ್ಲಿ ತಮ್ಮದೇ ಆದ ಬಣಗಳನ್ನ ಸೃಷ್ಟಿ ಮಾಡಿಕೊಂಡು ತಮ್ಮದೇ ಆದ ನಾಯಕತ್ವದಲ್ಲಿ ನಾವು ನಡೀಬೇಕು ಅನ್ನುವಂತ ಹಪಹಪಿಯಲ್ಲಿ ಪ್ರತಿಯೊಬ್ಬರು ಒಂದೊಂದು ದಾರಿನಲ್ಲಿ ನಡೀತಾ ಇರುವಂತದ್ದು. ಸೊ ಈ ನೆಲೆಯಲ್ಲಿ ಎಲ್ಲ ಒಂದು ಕಡೆಗೆ ಸಾಕಷ್ಟು ಅಸ್ತ್ರಗಳು ಇದ್ರೂ ಕೂಡ ಸರ್ಕಾರದ ವಿರುದ್ಧ ಧ್ವನಿಯಾಗ್ಲಿಕ್ಕೆ ಅಥವಾ ಜನ ಸಮಸ್ಯೆಗಳಿಗೆ ಧ್ವನಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಕಷ್ಟು ವಿಚಾರಗಳು ಇದ್ರೂ ಕೂಡ ಅವೆಲ್ಲವನ್ನ ಬದಿಗೊತ್ತಿ ಕೇವಲ ನಾನು ನಾಯಕ ಅಂತ ಹೇಳ್ಕೊಳ್ಳುವಂತ ಅಥವಾ ಆ ನಾಯಕನನ್ನಾಗಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಬ್ಯುಸಿಯಾಗಿರುವ ಕಾರಣಕ್ಕಾಗಿ ಇಲ್ಲಿ ನಾಯಕತ್ವದ ಸಮಸ್ಯೆ ಕ್ರಿಯೇಟ್ ಆಗಿದೆ. ಹಾಗಾಗಿ ಇಡೀ ಬಿಜೆಪಿ ಒಂದು ರೀತಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಚಿತ್ರಣ ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಈ ನಾಯಕರ ನಾಯಕತ್ವದ ಹಪಹಪಿ ಇಲ್ಲಿ ನಿಜಕ್ಕೂ ಹೈರಾಣ ಆಗ್ತಾ ಇರುವಂಥದ್ದು ಬಿಜೆಪಿಯ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು. ಸಿದ್ಧಾಂತಕ್ಕಾಗಿ ಅಥವಾ ಹಿಂದೂ ಧರ್ಮಕ್ಕಾಗಿ ನಾವೇ ಹಿಂದೂ ಧರ್ಮದ ಅಧಿಪತಿಗಳು ಅಂತ ಹೇಳಿಕೊಂಡು ಕಾರ್ಯಕರ್ತರು ಬೀದಿಗಿಳಿದು ಬಡದಾಡ್ತಾರೆ, ಸಿದ್ಧಾಂತಕ್ಕಾಗಿ ಹೊಡೆದಾಡ್ತಾರೆ. ಆದರೆ ಅಂತಿಮವಾಗಿ ಬೀದಿಯಲ್ಲಿದ್ದವರು ಬೀದಿಯಲ್ಲೇ ಇರ್ತಾರೆ, ಅಧಿಕಾರದಲ್ಲಿದ್ದಂಥವರು ಅಧಿಕಾರಕ್ಕಾಗಿನೇ ಹಪಹಪಿಸ್ತಾ ಮತ್ತೊಂದು ದಾರಿಯನ್ನು ಹಿಡಿದು ಅಧಿಕಾರವನ್ನು ಪಡೆಯುವಂತ ಪ್ರಕ್ರಿಯೆಯಲ್ಲಿ ನಿರತರಾಗ್ತಾರೆ. ಸೊ ಆ ಕಾರಣಕ್ಕಾಗಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಅತ್ಯಂತ ಹೀನಾಯವಾಗಿ ಸೋಲನ್ನು ಕಂಡಿರತಕ್ಕಂಥ ಬಿಜೆಪಿ ಈಗ ಮತ್ತೆ ಉಪಚುನಾವಣೆಯಲ್ಲೂ ಕೂಡ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರ ಅಂದ್ರೆ ಈ 2 ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ JDS ಮತ್ತೆ ಬಿಜೆಪಿ ಅಧಿಕಾರದಲ್ಲಿ ಇದ್ದು ರಾಜೀನಾಮೆ ಕೊಟ್ಟರು ಕೂಡ ತಮ್ಮದೇ ಕ್ಷೇತ್ರದಲ್ಲಿ ತಮ್ಮ ಪ್ರಾಬಲ್ಯವನ್ನ ಮೆರೆಯುವ ನಿಟ್ಟಿನಲ್ಲಿ ಒಂದು ಕಡೆ ವಿಫಲರಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾಯಕತ್ವದ ಕೊರತೆ ಕಾಡುವಂಥದ್ದು ಒಂದು ಕಡೆಯಲ್ಲಿ JDS ಏನು ಸಖ್ಯವನ್ನ ಬೆಳೆಸಿಕೊಂಡು ಒಕ್ಕೂಟವನ್ನ ರಚಿಸಿಕೊಂಡಿದ್ರು ಕೂಡ ನಾಯಕರ ಕೊರತೆ ಇರುವಂತ ಕಾರಣಕ್ಕಾಗಿ ಬಿಜೆಪಿ ಈಗ ಬೀದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬರುವಂತ ಚಳಿಗಾಲದ ಅಧಿವೇಶನದಲ್ಲಿ ನಿಜಕ್ಕೂ ಬಿಜೆಪಿ ತನ್ನ ನಾಯಕತ್ವದ ಹಪಾಹಪಿಯನ್ನ ಬಿಟ್ಟು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸರ್ಕಾರವನ್ನ ಕಟ್ಟಿಹಾಕುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.